ತುಮಕೂರು ಮಾಜಿ ಪ್ರಧಾನಿ ದಿವಂಗತ ರಾಜೀವ್ ಗಾಂಧಿಯವರ 80ನೇ ಜನ್ಮದಿನದ ಅಂಗವಾಗಿ ಅವರ ಮರಣ ಹೊಂದಿದ ಶ್ರೀ ಪರಂಬೂರಿನಿಂದ ಹೊರಟ ರಾಜೀವ್ ಜ್ಯೋತಿ ಯಾತ್ರೆ ಇಂದು ತುಮಕೂರು ನಗರಕ್ಕೆ ಆಗಮಿಸಿದ್ದು ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಕೌಶಲ್ಯಾಭಿವೃದ್ಧಿ ಮಂಡಳಿ ಮಾಜಿ ಅಧ್ಯಕ್ಷ ಮುರಳೀಧರ ಹಾಲಪ್ಪ ಅವರು ಜ್ಯೋತಿ ಯಾತ್ರೆಯನ್ನು ಬರಮಾಡಿಕೊಂಡರು. ಆಗಸ್ಟ್ 8ರಂದು ಮಾಜಿ ಪ್ರಧಾನಿ ರಾಜೀವ್ ಗಾಂಧಿಯವರು ಮರಣ ಹೊಂದಿದ ಶ್ರೀ ಪೆರಂಬೂರಿನಿಂದ ಹೊರಟ ಯಾತ್ರೆ ಆಗಸ್ಟ್ 9ರಂದು ಬೆಂಗಳೂರಿಗೆ ಆಗಮಿಸಿದ್ದು ಇಂದು ಬೆಳಿಗ್ಗೆ ಬೆಂಗಳೂರಿನಿಂದ ಹೊರಟು ಮಧ್ಯಾಹ್ನ 3 ಗಂಟೆಯ ವೇಳೆಗೆ ತುಮಕೂರು ಜಿಲ್ಲೆಗೆ ಆಗಮಿಸಿದ್ದು ತುಮಕೂರು ಹೊರವಲಯದ HMSIT ಕಾಲೇಜು ಬಳಿ ಆರ್ ದೊರೈ ನೇತೃತ್ವದ ರಾಜೀವ್ ಗಾಂಧಿ ಜ್ಯೋತಿ ಯಾತ್ರೆಯನ್ನು ಸ್ವಾಗತಿಸಿ ಬೈಕ್ ರ್ಯಾಲಿ ಮೂಲಕ ಸಿದ್ಧಗಂಗಾ ಮಠಕ್ಕೆ ಕರೆತರಲಾಯಿತು. ಸಿದ್ಧಗಂಗಾ ಮಠಾಧ್ಯಕ್ಷರಾದ ಶ್ರೀ ಶ್ರೀ ಸಿದ್ಧಲಿಂಗ ಸ್ವಾಮೀಜಿಯವರು ರಾಜೀವ್ ಗಾಂಧಿ ಜ್ಯೋತಿ ಯಾತ್ರೆಗೆ ಶುಭ ಕೋರಿದರು. ರಾಜೀವ್ ಗಾಂಧಿ ಜ್ಯೋತಿ ಯಾತ್ರೆಗೆ ಶುಭ ಕೋರಿ ಮಾತನಾಡಿದ ಸಿದ್ಧಗಂಗಾ ಮಠಾಧ್ಯಕ್ಷರಾದ ಶ್ರೀ ಶ್ರೀ ಸಿದ್ಧಲಿಂಗ ಸ್ವಾಮೀಜಿಗಳು, ವಿಜ್ಞಾನ ತಂತ್ರಜ್ಞಾನದಲ್ಲಿ ದೇಶ ಇಷ್ಟು ಎತ್ತರಕ್ಕೆ ಬೆಳೆಯುವಲ್ಲಿ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿಯವರ ಕೊಡುಗೆ ಅಪಾರವಾಗಿದೆ. ಯುವಕರು ದೇಶದ ಅಭಿವೃದ್ಧಿಯ ಪಾಲುದಾರರಾಗಬೇಕೆಂಬ ಮಹತ್ವಾಕಾಂಕ್ಷೆಯಿಂದ 21 ವರ್ಷಕ್ಕೆ ಇದ್ದ ಮತದಾನದ ಹಕ್ಕನ್ನು 18 ವರ್ಷಕ್ಕೆ ಇಳಿಸಿ ಪ್ರತಿಯೊಬ್ಬರೂ ಪ್ರಜಾಪ್ರಭುತ್ವದ ದೊಡ್ಡ ಹಬ್ಬದಲ್ಲಿ ಭಾಗವಹಿಸುವಂತಹ ವಾತಾವರಣವನ್ನ ಸೃಷ್ಟಿಸಿದರು. ಅಪರಿಮಿತ ತಾಳ್ಮೆ ಮತ್ತು ಜ್ಞಾನಕ್ಕೆ ಹೆಸರಾಗಿದ್ದ ರಾಜೀವ್ ಗಾಂಧಿಯವರ ಆದರ್ಶಗಳು ಇಂದಿನ ಯುವ ಪೀಳಿಗೆಗೆ ಮಾದರಿ. ಭಯೋತ್ಪಾದನೆ ವಿರುದ್ಧ ಸಮರ ಸಾರಿ ಅದರ ಮೂಲೋತ್ಪಾಟನೆಗೆ ಮುನ್ನಡಿ ಬರೆದಿದ್ದರು. ಇವರನ್ನು ಜನರಿಗೆ ಪರಿಚಯಿಸುವ ಈ ರಾಜೀವ್ ಗಾಂಧಿ ಜ್ಯೋತಿ ಯಾತ್ರೆ ಯಶಸ್ವಿಯಾಗಲೆಂದರು. ರಾಜೀವ್ ಗಾಂಧಿ ಜ್ಯೋತಿ ಯಾತ್ರೆಯನ್ನು ಸ್ವಾಗತಿಸಿ ಮಾತನಾಡಿದ ಕೌಶಲ್ಯ ಅಭಿವೃದ್ಧಿ ಮಂಡಳಿಯ ಮಾಜಿ ಅಧ್ಯಕ್ಷ ಮುರಳೀಧರ ಹಾಲಪ್ಪ, ದಿವಂಗತ ರಾಜೀವ್ ಗಾಂಧಿಯವರು 1911ರ ಮೇ 21ರಂದು ತಮಿಳುನಾಡಿನ ಶ್ರೀ ಪರಂಬದೂರಿನಲ್ಲಿ ನಡೆದ ಮಾನವ ಬಾಂಬ್ಗೆ ಬಲಿಯಾಗಿ ಅಸುನೀಗಿದರು. ದೇಶದ ಬಗ್ಗೆ ಅಪಾರ ಕಾಳಜಿ ಹೊಂದಿದ್ದ ರಾಜೀವ್ ಗಾಂಧಿ ಸಂವಿಧಾನದ 73, 74ನೇ ಕಲಂಗೆ ತಿದ್ದುಪಡಿ ತಂದು ಸ್ಥಳೀಯ ಸಂಸ್ಥೆಗಳ ಮೂಲಕ ಎಲ್ಲ ವರ್ಗದ ಜನರಿಗೆ ರಾಜಕೀಯ ಅಧಿಕಾರ ದೊರೆಯುವಂತೆ ಮಾಡಿದರು. ಅಲ್ಲದೆ ವಿಜ್ಞಾನ ತಂತ್ರಜ್ಞಾನಕ್ಕೆ ಒತ್ತು ನೀಡಿದ ಪರಿಣಾಮ ಇಂದು ಎಲ್ಲರ ಕೈಯಲ್ಲೂ ಮೊಬೈಲ್ ಮತ್ತು ಎಲ್ಲರ ಮನೆಯಲ್ಲೂ ಟಿವಿ ಕಾಣುವಂತಾಗಿದೆ. ಯುವ ಜನತೆ ಪ್ರಜಾಪ್ರಭುತ್ವದ ಮಹತ್ತರ ಕಾರ್ಯದಲ್ಲಿ ಪಾಲುದಾರರಾಗಬೇಕೆಂಬ ಇಚ್ಛೆಯಿಂದ 21ಕ್ಕೆ ಇದ್ದ ಮತದಾನದ ವಯಸ್ಸನ್ನು 18ಕ್ಕೆ ಇಳಿಸಿ ಯುವ ಜನತೆಗೆ ರಾಜಕೀಯ ಪ್ರಜ್ಞೆ ಮೂಡುವಂತೆ ಮಾಡಿದರು. ಪ್ರತಿ ಜಿಲ್ಲೆಯಲ್ಲಿಯೂ ನವೋದಯ ಶಾಲೆಗಳನ್ನು ತೆರೆದು ಗ್ರಾಮೀಣ ಮಕ್ಕಳಿಗೂ ಗುಣಮಟ್ಟದ ಶಿಕ್ಷಣ ದೊರೆಯಬೇಕೆಂಬ ಆಶಯವನ್ನ ಹೊಂದಿದ್ದರು. ಪ್ರಪಂಚದಲ್ಲಿ ಶಾಂತಿ ನೆಲೆಸಬೇಕೆಂಬ ಉದ್ದೇಶದಿಂದ ಶ್ರೀಲಂಕಾಕ್ಕೆ ಶಾಂತಿ ಪಾಲನಾ ಪಡೆಯನ್ನ ಕಳುಹಿಸಿದವರು. ಇಂಥವರ ಹೆಸರಿನ ಈ ಜ್ಯೋತಿ ಯಾತ್ರೆಗೆ ಶುಭವಾಗಲೆಂದು ಹಾರೈಸಿದರು. ಈ ವೇಳೆ ಕಾಂಗ್ರೆಸ್ ಮುಖಂಡರಾದ ನಯಾಜ್ ಅಹಮದ್, ಫಯಾಜ್, ವಾಲಿಚಂದ್ರಯ್ಯ, ಸಂಜೀವ್ ಕುಮಾರ್, ಲೋಕೇಶ್, ಆದಿಲ್, ಗುರುಪ್ರಸಾದ್, ವಜಾಜ್, ಷಣ್ಮುಖಪ್ಪ, ರಾಜೀವ್ ಗಾಂಧಿ ಜ್ಯೋತಿ ಯಾತ್ರೆಯೊಂದಿಗೆ ಆಗಮಿಸಿರುವ ಶ್ರೀನಿವಾಸಪ್ಪ, ಮಾಣಿಕ್ಯಂ, ಗೀತಾ, ಈಶ್ವರಿ, ಮಹದೇವಪ್ಪ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ವರದಿ ANP ತುಮಕೂರು. ಮುಂಚೂಣಿಯಲ್ಲಿರಬೇಕಾದ್ರೆ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಂಡವಾಗ ಅವರು ಕೆಲಸ ಮಾಡಿದ್ದಾಗಿ ಇವತ್ತು ಅನೇಕ ಬದಲಾವಣೆಗಳನ್ನು ತಂದುಕೊಳ್ಳೋದಕ್ಕೆ ಸಾಧ್ಯ ಆಗಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಇವತ್ತು ಆ ಎಲ್ಲವನ್ನು ಎದುರಿಸುವಂತೆ ಮತ್ತು 18ನೇ ವಯಸ್ಸಿಗೆ ಮತದಾನದ ಹಕ್ಕನ್ನು ಕೊಟ್ಟಿದ್ದು, ಹೆಣ್ಣುಮಕ್ಕಳಿಗೆ ರಿಸರ್ವೇಷನ್ ತಂದಿದ್ದು ಮತ್ತು ಟೆಲಿಕಾಮ್ನಲ್ಲಿ ಬದಲಾವಣೆಯನ್ನು ತಂದಿದ್ದು, ಇಂತಹ ಹಲವಾರು ಕಾರ್ಯಕ್ರಮಗಳನ್ನು ಜನಗಳ ಮನಸ್ಸಿಗೆ ನಾಟುವಂತೆ ಪ್ರದರ್ಶಿಸುವಂಥ ಕೆಲಸ ಈ ಸದ್ಭಾವನಾ ಜ್ಯೋತಿ ಮೂಲಕ ಆಗ್ತಾಯಿದೆ. ಇವತ್ತು ಅದಕ್ಕೆಲ್ಲರೂ ಕೂಡ ಸ್ವಾಗತ ಮಾಡಲಿ. ನಾಡಿನಾದ್ಯಂತ ಎಲ್ಲ ಕಡೆ ಹರಡಲಿ. ಇಲ್ಲಿ ಮಾತನಾಡ್ತಾ ಇದ್ದಾಗ ಟೆರರಿಸ್ಟ್ ಇರಬಾರ್ದು, ಭಯೋತ್ಪಾದಕತೆ ಹೋಗಬೇಕು, ಅದನ್ನು ಸಂಪೂರ್ಣವಾಗಿ ನಾಶ ಮಾಡಬೇಕು. ಈ ಭೂಮಿಯಿಂದಲೇ ಹೋಗಬೇಕು, ಶಾಂತಿ, ನೆಮ್ಮದಿ, ಎಲ್ಲರೂ ಪ್ರೀತಿ ವಿಶ್ವಾಸ ಬದುಕುವಂಥ ಒಂದು ವಾತಾವರಣ ಉಂಟಾಗಬೇಕು ಅನ್ನುವಂಥದ್ದೇ ಈ ಜ್ಯೋತಿಯ ಉದ್ದೇಶ ಆಗಿರುವಂಥದ್ದು. ಆ ಎಲ್ಲ ತಾಲೂಕು ಪಂಚಾಯತ್, ಗ್ರಾಮ ಪಂಚಾಯತಿ
ಇದಕ್ಕೆಲ್ಲ ವ್ಯವಸ್ಥೆಯನ್ನ ರೂಪಿಸಿದಂತ ರಾಜೀವ್ ಗಾಂಧಿಯವರು ಮೊದಲಿದ್ದಂತ 21 ವರ್ಷದ ವಯಸ್ಸನ್ನ 18 ವರ್ಷಕ್ಕೆ ತಗೊಂಡು ಯುವ ಸಬಲೀಕರಣ ಅಂತೇಳಿ ಹೊರಟಂತವರು ರಾಜೀವ್ ಗಾಂಧಿಯವರು. ವ್ಯವಸ್ಥಿತವಾಗಿ ಪ್ರತಿ ಜಿಲ್ಲೆಯಲ್ಲೂ ನಮ್ಮ ಮಕ್ಕಳು ಒಳ್ಳೆ ವಿದ್ಯಾಭ್ಯಾಸ ಮಾಡಬೇಕು ಅಂತೇಳಿ ನವೋದಯ ಶಾಲೆಗಳನ್ನ ಪ್ರಾರಂಭ ಮಾಡಿದಂತವರು ರಾಜೀವ್ ಗಾಂಧಿ. ಹೀಗೆ ಅವ್ರ ಹಿಂದೆ ಹಲವಾರು ಕಾಣಿಕೆಗಳ ನಮಗೆ ಕೊಡುಗೆ ಕೊಟ್ಟು ದೇಶಕ್ಕಾಗಿ ತಮ್ಮನ್ನ ತಾವೇನೆ ಸಮರ್ಪಿಸಿಕೊಂಡಂತ ಆ ಯುವ ಚೇತನ 46 ವರ್ಷಗಳಲ್ಲಿನೇ ದೇಶಕ್ಕಾಗಿ ತಮ್ಮ ಜೀವನ್ನೇ ಮುಡುಪಾಗಿಟ್ಟಂತ ರಾಜೀವ್ ಗಾಂಧಿಯವ್ರನ್ನ ಇವತ್ತು ಸ್ಮರಣೆ ಮಾಡಿಕೊಂಡು ನವದೆಹಲಿಗೆ ಹೊರಟಂತ ತಂಡಕ್ಕೆ ನಾವೆಲ್ಲರೂ ಶುಭಕಾಮನೆಗಳನ್ನ ಅರ್ಪಣೆ ಮಾಡ್ತೀವಿ ಅಂತ ಹೇಳಿ ಇವತ್ತು ನಾವೆಲ್ಲರೂ ಸೇರಿದ್ದೀವಿ. ಅವ್ರನ್ನ ತುಮಕೂರು ಗಡಿ ಭಾಗದಿಂದ ಸ್ವಾಗತಿಸಿ ಇವತ್ತು ಶ್ರೀಮಠದಲ್ಲಿ ಸಿದ್ಧಗಂಗಾ ಮಠದ ಈ ಪುಣ್ಯಕ್ಷೇತ್ರದಲ್ಲಿ ನಾವುಗಳೆಲ್ಲರೂ ಸೇರಿದ್ದೀವಿ. ತಮ್ಗೆಲ್ಲರಿಗೂ ಹೊಂದಿಸಿ ನನ್ನ ಮಾತುಗಳನ್ನ ಮುಗಿಸ್ತೀನಿ. ತಮ್ಮನ್ನ ಉದ್ದೇಶ